ಬೆಂಗಳೂರಿನ ಹೃದಯ ಭಾಗ ಡೇರಿ ಸರ್ಕಲ್ ಬಳಿ ನಡೆದಿದ್ದ 7 ಕೋಟಿ ರಾಬರಿ ಕೇಸನ್ನು ಪೊಲೀಸರು ಕೊನೆಗೂ ಟ್ರೇಸ್ ಮಾಡಿದ್ದಾರೆ. ಸಿಟಿಲೇ ಕೂತು ಹಣ ದೋಚಿಸಿದ್ದ ಮಾಸ್ಟರ್ ಪ್ಲಾನರ್ ಸಿಕ್ಕಿದ್ರೆ ಫೀಲ್ಡ್ ವರ್ಕರ್ಸ್ ಮಾತ್ರ ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ತಾನೆ ಇದ್ದಾರೆ. ಕಿಲಾಡಿ ರಾಬರ್ಸ್ಗಾಗಿ ಮುಂದುವರೆದ ಹುಡುಕಾಟ. 5 ರಾಜ್ಯಗಳಲ್ಲಿ 100ಕ್ಕೂ ಹೆಚ್ಚು ಪೊಲೀಸರಿಂದ ಶೋಧ. ಹಾಡಹಗಲೇ ನಡೆದಿದ್ದ 7 ಕೋಟಿ ರಾಬರಿ ಕೇಸ್ನ ಮಾಸ್ಟರ್ ಮೈಂಡ್ ಸೇರಿ 3ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಅಸಲಿ ರಾಬರಿ ಕೋರರು ಇನ್ನೂ ಪತ್ತೆಯಾಗಿಲ್ಲ. ಹಣದ ಸಮೇತ ಎಸ್ಕೇಪ್ ಆಗಿದ್ದವರು ತಪ್ಪಿಸಿಕೊಳ್ಳು ಬರದಲ್ಲೇ ಹಣ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. 6 ಜನ ರಾಬರಿ ಕೋರರು ಎಸ್ಕೇಪ್ ಆಗಿದ್ದು ಇಬ್ಬಿಬ್ಬರು ಒಂದೊಂದು ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಆಂಧ್ರ, ತಮಿಳುನಾಡು, ಕೇರಳ ಅಂತ 3 ರಾಜ್ಯಗಳಲ್ಲಿ ರಾಬರ್ಸ್ಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಈ ಪ್ರಕರಣದಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಕೂಡ ಆಗಿತ್ತು. ಚಾಲೆಂಜಸ್ ಏನಾಗಿದ್ರೆ ಈ ಗ್ಯಾಂಗ್ ಏನಿದೆ ಅದು ಪ್ರಿಸೈಸ್ ಎಲ್ಲೆಲ್ಲಿ CCTV ಇಲ್ಲ ಅಂಥದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು ಮತ್ತು ಮೊಬೈಲ್ ಫೋನ್ ಯಾವುದು ಯೂಸ್ ಮಾಡಲಿಲ್ಲ. ಜೊತೆಗೆ ಕಮ್ಯುನಿಕೇಶನ್ ಅವರವರಲ್ಲಿ ಯಾರ್ಯಾರು ಗ್ಯಾಂಗ್ ಮೆಂಬರ್ಸ್ ಇದ್ರು ಅವ್ರು ಕಮ್ಯುನಿಕೇಶನ್ ಮಾಡುವಾಗ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಶನ್ ಮಾಡಿದ್ರು. ಮತ್ತು ನಮ್ಮ ಬ್ಯಾಂಕ್ ಅಧಿಕಾರಿ ಅವರು CMS ಯಾವುದು ಮ್ಯಾನೇಜ್ಮೆಂಟ್ ಇದೆ ಸೆಕ್ಯೂರಿಟಿ ವ್ಯಾನ್ದು ಅವ್ರಿಗೆ ಕೇಳಿದಾಗ ಕೂಡ ಕರೆಕ್ಟ್ ಆಗಿ ಕರೆನ್ಸಿದು ಸೀರಿಯಲ್ಸ್ ಮೇಂಟೈನ್ ಆಗಿಲ್ಲ. ಅಂದಾಗೆ ಪ್ರಕರಣ ಸಂಬಂಧ ಅನ್ನಪ್ಪ ನಾಯಕ್, ಕ್ಷೇವಿಯರ್, ಗೋಪಿ ಎಂಬ 3ರನ್ನ ಬಂಧಿಸಿರುವ ಪೊಲೀಸರು ಇನ್ನು 6 ಜನರಿಗೆ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈ ಫೋಟೋದಲ್ಲಿದ್ದಾರಲ್ಲ ಇವರೇ ನೋಡಿ ನೆಲ್ಸನ್, ನವೀನ್, ರವಿ, ರಾಕೇಶ್, ಜಿತೇಶ್, ದಿನೇಶ್ ಅಂತ. ಇದೇ ಗ್ಯಾಂಗ್ 7 ಕೋಟಿ ಹಣವನ್ನ ರಾಬರಿ ಮಾಡಿದ್ದು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಇನ್ನೋವಾ ಜೆನ್ ವ್ಯಾಗನರ್ ಕಾರು ಬಳಸಿದ್ದ ಕದೀಮರು 3 ಕಾರುಗಳಲ್ಲಿ ಒಂದೊಂದೇ ಕಡೆ ಎಸ್ಕೇಪ್ ಆಗಿದ್ದಾರೆ. 3ರನ್ನ ಬೆನ್ನಟ್ಟಿರೋ ಪೊಲೀಸರು ಹಗಲು ರಾತ್ರಿ ಎನ್ನದೇ 3 ದಿನಗಳಿಂದ ಹುಡುಕಾಟ ನಡೆಸುತ್ತಿದ್ದಾರೆ. ಕೇರಳ, ಆಂಧ್ರ, ತಮಿಳುನಾಡು, ಗೋವಾ ಅಂತ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಆರೋಪಿಗಳು ಜಂಪ್ ಆಗ್ತಿದ್ದಾರೆ. ಆರೋಪಿಗಳ ಹೆಜ್ಜೆ ಜಾಡು ಹಿಡಿದಿರುವ ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ. ಆಪರೇಷನ್ ಏನು ನಾವು ನಿಮಗೆ ಗೊತ್ತಿರಬಹುದು, ಈ ಕಳೆದ 19ರಿಂದ ಇವತ್ತು 22ನೇ ತಾರೀಕಿದೆ. ಇಲ್ಲಿವರೆಗೆ ಇದರಲ್ಲಿ ನಮ್ಮ 2 ಜಾಯಿಂಟ್ ಕಮಿಷನರ್ CCB ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವ್ರ ಸೂಪರ್ವಿಷನ್ ಅಲ್ಲಿ, DCP ಸೌತ್ ಮತ್ತು CCB DCP ಟೋಟಲ್ ಎಲ್ಲ ಸೇರಿ 11 ಟೀಮ್. ಟೋಟಲ್ ನಾವು 11 ಟೀಮ್ ನಲ್ಲಿ PI ಇನ್ಸ್ಪೆಕ್ಟರ್ಸ್ ಮತ್ತು ACPs ಎಲ್ಲ ಸೇರಿ ಒಟ್ಟು ಅಂದಾಜು 200 ಆಫೀಸರ್ಸ್ ಮತ್ತು ಮೆನ್ ಕಳೆದ 2-3 ದಿವಸದಿಂದ ಕಂಟಿನ್ಯೂಸ್ ಆಗಿ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳ ರಾಜ್ಯದಲ್ಲಿ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಗೋವಾ ಅಲ್ಲಿ ಟೀಮ್ಸ್ ಹೋಗಿದೆ. ಈಗಲೂ ಕೂಡ ಈಗ ನಾವು ಏನು ಮಾತಾಡ್ತಾ ಇದ್ದೀವಿ, ಈಗಲೂ ಕೆಲವು ಟೀಮ್ಸ್ ಬೇರೆ ಬೇರೆ ಕಡೆ ಇದ್ದಾರೆ. ಸದ್ಯಕ್ಕೆ 5 ಕೋಟಿ 76 ಲಕ್ಷ ಅಂದ್ರೆ 5.7 crores ರಿಕವರಿ ಆಗಿದೆ. ಒಟ್ಟಾರೆ ಶುರುವಿನಿಂದಲೂ ಪೊಲೀಸರನ್ನೇ ಯಾಮಾರಿಸಿರೋ ರಾಬರಿ ಟೀಮ್ 3 ದಿನದಿಂದಲೂ ಚಳ್ಳೆ ಹಣ್ಣು ತಿನ್ನಿಸ್ತಾನೆ ಇದೆ. ಇಲ್ಲಿ ಪೊಲೀಸರಿಗೆ ಸಮಾಧಾನಕರ ವಿಷಯ ಅಂದ್ರೆ ಮಾಸ್ಟರ್ ಮೈಂಡ್ಗಳ ಅರೆಸ್ಟ್ ಜೊತೆಗೆ 80% ಹಣ ರಿಕವರಿ ಮಾಡಿರೋದು. ಸದ್ಯ ಗ್ಯಾಂಗ್ನ ಹುಡುಕಾಟ ಮುಂದುವರೆದಿದ್ದು ಅವರು ಸಿಕ್ಕ ಮೇಲೆಗೆ ಸೆನ್ಸೇಷನಲ್ ದಿ ಗ್ರೇಟ್ ರಾಬರಿ ಕೇಸ್ಗೆ ದಿ ಎಂಡ್ ಸಿಗಲಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.